ಹತ್ತೂರ ತ್ಯಾಜ್ಯ ನಮ್ಮೂರಿಗೆ ತರಬೇಡಿ ಅಂತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ವಳ್ತೂರು, ಬೇಳೂರು, ಕೆದೂರು ಗ್ರಾಮದ ಜನ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಉಳ್ತೂರಿನಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ನಿರ್ಮಿಸಲು ಮುಂದಾಗಿರುವಂತ ಮಲತ್ಯಾಜ್ಯ ನಿರ್ವಹಣಾ ಘಟಕದ ವಿರುದ್ಧ ಸ್ಥಳೀಯರು ಈಗ ಸಿಡಿದೆದ್ದಿದ್ದಾರೆ. ಸರಿಸುಮಾರು 12 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನ ನಿರ್ಮಿಸಲು ಸ್ಥಳೀಯ ಆಡಳಿತ ಮುಂದಾಗಿತ್ತು. ತದನಂತರ ಸಾರ್ವಜನಿಕ ವಿರೋಧದ ನಡುವೆ ಘನತ್ಯಾಜ್ಯ ಘಟಕದ ಕಾಮಗಾರಿಯನ್ನ ಕೈಬಿಡಲಾಯಿತು. ಇದೀಗ ಘನತ್ಯಾಜ್ಯದ ಬದಲು ಮಲತ್ಯಾಜ್ಯ ನಿರ್ವಹಣಾ ಘಟಕವನ್ನ ನಿರ್ಮಿಸಲು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮುಂದಾಗಿದ್ದು, ಇದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಮಲತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಜಾಗದ ಹತ್ತಿರದಲ್ಲೇ ಜನವಸತಿ ಪ್ರದೇಶ ಇದೆ. ಇದಲ್ಲದೆ ಈಗಾಗಲೇ ಅನೇಕ ರೀತಿಯಾಗಿ ಇಲ್ಲಿ ಅನೇಕ ಪ್ರಸಿದ್ಧ ಹೊಂದಿರುವಂತಹ ಪಕ್ಷಿಧಾಮ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷಿ ಸಂಕುಲಕ್ಕೆ ಹಾನಿಯಾಗಬಹುದು, ಅಲ್ಲದೆ ಇಲ್ಲಿನ ಜನತೆಗೂ ಕೂಡ ತೊಂದರೆ ಆಗಬಹುದು. ಹೀಗಾಗಿ ಮಲತ್ಯಾಜ್ಯ ನಿರ್ವಹಣಾ ಘಟಕದ ಕಾಮಗಾರಿಯನ್ನ ಕೂಡಲೇ ಕೈಬಿಡಿ ಅಂತ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿ ಆಗ್ರಹಿಸಿದ್ದಾರೆ. ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಳತೂರು ಎನ್ನುವಂತಹ ಈ ಪುಟ್ಟ ಗ್ರಾಮದಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಜಾಗವನ್ನ ಖರೀದಿ ಮಾಡಿ, ಅದು ಈ ಪ್ರೈವೇಟ್ ಲ್ಯಾಂಡ್ ಆಗಿತ್ತು. ಆ ಪ್ರೈವೇಟ್ ಲ್ಯಾಂಡ್ ಅನ್ನ ಖರೀದಿ ಮಾಡಿ ನಂತರ ದಿನಗಳಲ್ಲಿ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಬೇಕೆನ್ನುವಂತಹ ಉದ್ದೇಶವನ್ನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸತತ 12 ವರ್ಷಗಳಿಂದ ಮಾಡ್ತಾ ಇದೆ. ಆದರೆ ಗ್ರಾಮಸ್ಥರ ವಿರೋಧದ ನಡುವೆ ಈ ಕೆಲಸಗಳು ಇಲ್ಲಿಗೆ ಸ್ಥಗಿತವಾಗಿ ನಿಂತಿದೆ. ಈಗ ಮತ್ತೆ ಅದು ಚಾಲನೆ ಪಡೆದಿದೆ. ಡಂಪಿಂಗ್ ಯಾರ್ಡ್ ಎನ್ನುವಂತಹ ಹೆಸರು ಹೋಗಿ ತ್ಯಾಜ್ಯ ಘಟಕ ಮಾಡ್ತೇವೆ ಎನ್ನುವಂಥದ್ದು, ಅಂದ್ರೆ ಮಲಿನವಾದ ನೀರುಗಳನ್ನ ತಂದು ಇಲ್ಲಿ ಶುದ್ಧೀಕರಿಸಿ ಕೊಂಡೊಯ್ತೇವೆ ಎನ್ನುವಂತಹ ಮಾತುಗಳನ್ನ ಮೊನ್ನೆ ಬಂದಂತಹ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಉದ್ದೇಶ ಒಂದೇ, ನಮ್ದು ಪುಟ್ಟ ಗ್ರಾಮ ಒಳತೂರು, ಇಲ್ಲಿ ಹೊಂದಿಕೊಂಡಂತಹ ಸಾಕಷ್ಟು ಗ್ರಾಮಗಳಿವೆ. ಕೆದೂರು, ಬೇಳೂರು, ಮಲೆಯಾಡಿ, ಹೀಗೆ ಪುಟ್ಟ ಪುಟ್ಟ ಗ್ರಾಮಗಳಿವೆ. ಈ ಪ್ರದೇಶದಲ್ಲಿ ಸುತ್ತ ಇರುವುದೆಲ್ಲ ಪ್ರೈವೇಟ್ ಲ್ಯಾಂಡ್ ಆಗಿರ್ತದೆ. ಆದ್ರಿಂದ ಎಲ್ಲರೂ ಜನವಸತಿಗಾಗಿ ಜಾಗವನ್ನ ಖರೀದಿ ಮಾಡಿರ್ತಾರೆ. ಮತ್ತೆ ಮುಂದೆ ಇಲ್ಲಿ ಸಾಕಷ್ಟು ಮನೆಗಳಾಗ್ತವೆ. ಆ ಮನೆಗಳಿಗೆಲ್ಲ ತೊಂದರೆ ಆಗ್ತದೆ. ನಾವು ನಿಂತಿರುವಂತಹ ಪ್ಲೇಸ್ ಏನಿದೆ ಇದು ಎತ್ತರದ ಪ್ರದೇಶವಾಗಿದೆ. ಇಲ್ಲಿ ನಮ್ಮ ಕೆಳಗಿನ ಒಳತೂರು, ಮಲ್ಯಾಡಿ, ಕೆದೂರು, ಬೇಳೂರು ಎಲ್ಲ ಸ್ವಲ್ಪ ತಗ್ಗಿನ ಪ್ರದೇಶವಾಗಿರೋದ್ರ ಇಲ್ಲಿನ ಮಾಲಿನ್ಯ ನೀರು ಇಲ್ಲಿಗೆ ಬಂದಾಗ ಅಂತರ್ಜಲ ಸೇರಿ ಈ ನೀರೆಲ್ಲ ನಮ್ಮ ಬಾವಿಗಳಿಗೆ ಹೋಗಿ ಬಾವಿ ಸಹ ಕೊಳೆತ ನೀರಾಗ್ತದೆ. ಹಾಗೆ ಇಲ್ಲಿ ಮಾಲಿನ್ಯ ವಸ್ತುಗಳು ಬಂದಾಗ ಸಾಕಷ್ಟು ಪಕ್ಷಿಗಳು ಬರ್ತದೆ. ಅದರಲ್ಲಿ ಹದ್ದಿನಂತಹ ಪಕ್ಷಿಗಳು ಬಂದು ಇಲ್ಲಿರುವಂತಹ ಮಾಲಿನ್ಯಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಮನೆಯ ಕಣ್ಣಕ್ಕೆ ಹಾಕ್ತವೆ ಎನ್ನುವುದಕ್ಕೆ ಎರಡು ಮಾತಿಲ್ಲ.